ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿಗೆ ಬರಬೇಕಾಗಿದ್ದ ಸಾಕಷ್ಟು ಯೋಜನೆಗಳು ಹುಬ್ಬಳ್ಳಿ ಧಾರವಾಡದ ಪಾಲಾಗಿ ಬೆಳಗಾವಿಗೆ ನಿರಂತರ ಅನ್ಯಾಯವಾಗ್ತಾ ಇದೆ ಎಂದು ಸಾಮಾಜಿಕ ಕಾರ್ಯಕರ್ತ ರಾಜ್ಕುಮಾರ್ ಟೋಪಣ್ಣವರ್ ಆರೋಪಿಸಿದರು. ಮಂಗಳವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದರು. ಹಿಡ್ಕಲ್ ಜಲಾಶಯದ ನೀರಿನ ವಿಷಯದಲ್ಲಿ ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಜಿಲ್ಲಾಡಳಿತ ಸರ್ಕಾರದ ಗಮನಕ್ಕೆ ಇಲ್ಲದೆ ಪೈಪ್ಲೈನ್ ಕಾಮಗಾರಿ ಅಳವಡಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಇರಿಗೇಷನ್ ಮಿನಿಸ್ಟರ್ ಅಂತಾರ ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿಲ್ಲ, ಟೆಂಡರ್ ಆಗಿಲ್ಲ ಅಂತಾರೆ. ಬಟ್ ಟೆಂಡರ್ ಆಗಿದ್ದ ವರ್ಕ್ ಹೆಂಗ್ ಸ್ಟಾರ್ಟ್ ಆಯ್ತು ಅದು ನಮ್ಗೆ ಒಂದು ಪ್ರಶ್ನೆ. ಆಮೇಲೆ ಇವ್ರು ಎಲ್ಲಾ ಕಡೆ ಹಗ್ಗ ತಕೊಂಡು ಹೊಂಟಾರಿ ಎಲ್ಲ ಪ್ರತಿಯೊಂದು ಹೊಲದಾಗ. ಅಲ್ಲಿ ತಹಶೀಲ್ದಾರ್ ಜವಾಬ್ದಾರಿ ಅದು ಈ ತರ ಕೆಲಸ ಆಗೋದು. ಎಲ್ಲಾ ತರ NOC ಅದಾವ ಇಲ್ಲ, ಆ ಕಾಂಟ್ರಾಕ್ಟರ್ ಕಡೆ ಇರುವಂತ NOC ಅದಾವ, ಅವ್ರು ಚೆಕ್ ಮಾಡ್ಬೇಕು. ತಹಶೀಲ್ದಾರ್ಗಳು ತಾವು ಕೆಲಸಗಳು ಫೇಲ್ ಆಗ್ಯಾರ, ಅವ್ರ NOCಗಳು ಚೆಕ್ ಮಾಡಿಲ್ಲ. ಈಗೂ ನಾವು ಹೇಳ್ಬಿಟ್ಟು DC ಅವ್ರು ಅಂತಾರು ನಮ್ಗೆ 3 ದಿವಸ ಟೈಮ್ ಕೊಡ್ರಿ, ನಾವೆಲ್ಲ ಚೆಕ್ ಮಾಡ್ತೇವೆ. ಈ ನಾವು ಹೋರಾಟ ಮಾಡಿಕೊಂಡು ಇಲ್ಲಿ ತನಕ ಬಂದು ಕೇಳೋದಕ್ಕೆ ಇವ್ರಾಗ ಗಪ್ಪಂತಾರೆ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾವು ಕೇಳುವವರೆಗೆ ಅಂದ್ರೆ ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೆ ಡಿಗ್ಗಿ ಮಾಡ್ಬೋದು. ಈಗ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಲಿಮಿಟ್ನಾಗ ರಿಲಯನ್ಸ್ದವ್ರು ಬಂದು ಎಲ್ಲ ಕಡೆ ಹಡ್ಡಿ ಕೇಬಲ್ ಹಾಕೊಂಡು ಹೋದ್ರು, ಇನ್ನೂರಿಗೆ ಪರ್ಮಿಷನ್ ಇಲ್ಲ. ಸೊ ಈ ಥರ ಇದು ಅವ್ರ ನೆಗ್ಲಿಜೆನ್ಸ್ ಸಂಬಂಧ ನಾವು ಸಫರ್ ಆಗತ್ತೀವಿ. ಆಮೇಲೆ ಮುಖ್ಯವಾಗಿ ಈ ಹೋರಾಟ ಬರೇ ಕುಡಿಯುವ ನೀರಿನ ಹೋರಾಟ ಅಷ್ಟಲ್ಲ. ಇವತ್ತು ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ವಿಷಯನಾಗ ಅನ್ಯಾಯ ಆಗುತ್ತಾ ಬಂದಿದೆ. ಇವತ್ತು ಕೈಗಾರಿಕೆ ವಿಷಯ ಇರ್ಬೋದು, ಉದ್ಯೋಗ ಅವಕಾಶ ವಿಷಯ ಇರ್ಬೋದು, ಆಮೇಲೆ ಹೊಸ ಉದ್ಯಮಿಗಳಿಗೆ ಸಿಗುವಂತ ಅವಕಾಶಗಳು ಇರ್ಬೋದು. ಇವತ್ತು ನಮ್ಮ ಯುವಕರು ಇಲ್ಲಿ ಸಾಲಿ ಕಲಿತು ಹೊರ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಪುನಃ ಹೊಂಟಾರ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.